ನಮಸ್ಕಾರ. ಝೀ ಕನ್ನಡದ ಹಿಟ್ ಪೇರ್ಗಳಲ್ಲಿ ಗಿಲ್ಲಿ ಮತ್ತು ಗಗನ ಕೂಡ ಒಬ್ಬರು ಅಂತ ಹೇಳ್ಬೋದು. ಆದರೆ ಅವರಿಬ್ಬರು ಬೇರೆ ಬೇರೆ ಆಗಿರೋದು ನಿಮಗೆಲ್ರಿಗೂ ಗೊತ್ತೇ ಇದೆ. ಅದಕ್ಕೆ ಕಾರಣ ಏನು ಮತ್ತು ಯಾರು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನಿಮಗೆ ಅವರಿಬ್ಬರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳೋದ್ರನ್ನ ಮರಿಬೇಡಿ. ಒಂದು ಕಡೆ ನೀವು ಫೇಮಸ್ ಆಗೋಕ್ಕೆ ಗಿಲ್ಲಿ ಕಾರಣನ ಅಂತ ಕೇಳಿದಾಗ ಗಗನ ಅವರು ಏನಂತಾರೆ ಅಂದರೆ, ನೋಡಿ, ನಾನು ಮಹಾನಟಿಯಲ್ಲಿ ಇದ್ದಾಗ ಜನ ನನ್ನ ತುಂಬ ಒಳ್ಳೆ ರೀತಿಯಲ್ಲಿ ಎಕ್ಸೆಪ್ಟ್ ಮಾಡಿದರು. ಹಾಗೆ ಗಿಲ್ಲಿ ಬರೋಕ್ಕೂ ಮುಂಚೆ ನಾನು ಡಿ.ಕೆ.ಡಿಯಲ್ಲಿ ಒಳ್ಳೆ ಪರ್ಫಾರ್ಮರೇ ಆಗಿದೆ. ಬಟ್ ಆದರೂ ಅವ್ರು ಬಂದ ಮೇಲೆ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಹೆಚ್ಚಿಗೆ ಸಿಕ್ತು ಅಷ್ಟೇ. ನಾವೇನು ಸ್ಟೇಜ್ ಮೇಲೆ ಮಾತಾಡ್ತೀವೋ ಅದೆಲ್ಲ ಸ್ಕ್ರಿಪ್ಟ್ ಇರುತ್ತೆ ಅಷ್ಟೇ. ಶೋ ಆದಮೇಲೆ ನನಗೆ ಅವರಿಗೆ ಯಾವುದೇ ಸಂಬಂಧನೇ ಇಲ್ಲ ಅಂತ ಹೇಳೋದು ರೂಢ್ ಆಗುತ್ತೆ. ಆದರೆ ನಾವು ಹೊರಗಡೆ ಅಷ್ಟೊಂದು ಮಾತಾಡಲ್ಲ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲರೂ ಗಿಲ್ಲಿ ಬಿಗ್ ಬಾಸ್ ಒಳಗಡೆ ಇದ್ದಾಗ ಸಪೋರ್ಟಿಂಗು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದರೆ ಅವರು ಏನೂ ಪೋಸ್ಟ್ ಮಾಡಿಲ್ಲ ಅನ್ನೋದು ವಿಶೇಷ. ಹಾಗೆ ಇನ್ನೊಂದು ಅವರ ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಆ ವಿಡಿಯೋ ಮಾತ್ರ ಎಷ್ಟೊಂದು ಜನ ಅವ್ರನ್ನ ಟ್ರೋಲ್ ಮಾಡಿದರು ಅಂದರೆ ನಮಗೆ ನೋಡಿದ್ರೇ ಪಾಪ ಅನಿಸುವಷ್ಟು ಟ್ರೋಲ್ ಮಾಡಿದರು. ಅದರಲ್ಲಿ ಏನಿತ್ತು ಅಂದರೆ, ಒಬ್ಬರು ಗಗನನ್ನ ಕೇಳ್ತಾರೆ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ, ನೋಡ್ತಾ ಇಲ್ಲ ಬಟ್ ಕ್ಲಿಪ್ಸ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ, ಯಾರು ವಿನ್ ಆಗಬೇಕು ಅಂತ ಕೇಳಿದಾಗ, ನನಗೆ ಯಾರು ಅವರು ಇವರು ಅಂತ ವಿನ್ ಆಗಬೇಕು ಅಂತ ಇಲ್ಲ, ಯಾರು ಚೆನ್ನಾಗಿ ಆಡ್ತಾರೋ ಅವರು ಅಂತ ಹೇಳ್ತಾರೆ. ಆಗ ಅಲ್ಲಿರೋರು, ನಿಮ್ಮ ಫ್ರೆಂಡ್ ಗಿಲ್ಲಿ ಇದ್ದಾರಲ್ವ, ಅವರು ವಿನ್ ಆಗೋದು ಬೇಡವಾ ಅಂತ ಕೇಳಿದಾಗ, ಹಾಗಂತ ಏನೂ ಇಲ್ಲ ಅಂತ ಅವರು ಮಾತನ್ನು ಮುಂದುವರಿಸೋದೇ ಇಲ್ಲ. ಇಷ್ಟೆಲ್ಲ ಗಗನ ಅವರು ಗಿಲ್ಲಿ ಬಗ್ಗೆ ಮಾತಾಡಿದ್ರು ಗಿಲ್ಲಿ ಮಾತ್ರ ಅವ್ರ ಬಗ್ಗೆ ಏನೂ ಹೇಳಿಲ್ಲ. ಅವರೇ ಎಲ್ಲರೂ ಒಳ್ಳೆಯವರು ಅಂತಲೇ ಹೇಳ್ತಾ ಇದ್ರು. ಹಾಗಾದರೆ ಅವರಿಬ್ಬರ ನಡುವೆ ಇಷ್ಟೊಂದು ಗ್ಯಾಪ್ ಆಗೋಕ್ಕೆ ರೀಸನ್ ಏನಾದರೂ ಇದೆಯಾ ಅಂತ ಕೇಳಿದರೆ, ಗಿಲ್ಲಿ ಮತ್ತು ಗಗನ ಕಪಲ್ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅವರ ಫ್ಯಾನ್ಸ್ ಪೇಜ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಾಗೆ ಅವರನ್ನು ಒಟ್ಟೊಟ್ಟಿಗೆ ಫಂಕ್ಷನಲ್ಲೆಲ್ಲ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಫಂಕ್ಷನ್ಗೆ ಹೋದಾಗೆಲ್ಲ ಗಿಲ್ಲಿ ಗಗನ ಲವ್ವರ್ಸು ಕಪಲ್ಸು ಅಂತ ಕೂಗ್ತಾ ಇದ್ರಂತೆ. ಅವರ ಪಾಪ್ಯುಲಾರಿಟಿ ನೋಡಿ ಒಬ್ಬರು ಅವರ ಹೀರೋಯಿನ್ ಆಗಿ ಒಂದು ಮೂವಿ ಕೂಡ ಮಾಡ್ತೀನಿ ಅಂತ ಹೇಳಿದರು. ಅದೇನೇನು ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಅಷ್ಟರಲ್ಲೇ ಗಗನ ಅವರು, ನಾನು ಗಿಲ್ಲಿ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಂತೆ. ಹಾಗೆ ಗಿಲ್ಲಿನ ಅವಾಯ್ಡ್ ಮಾಡೋಕ್ಕೆ ಆಗಿಂದನೇ ಅವರು ಸ್ಟಾರ್ಟ್ ಮಾಡಿದ್ರಂತೆ. ಗಿಲ್ಲಿ ಜೊತೆ ಯಾವ ಶೋಗೂ ಬರಲ್ಲ. ಹಾಗೆ ಅವರು ಭರ್ಜರಿ ಬ್ಯಾಚುಲರ್ಸಲ್ಲಿ ಆಗಾಗ ಬರ್ತಾ ಇದ್ರಲ್ಲ, ಅವರು ಇನ್ನೊಂದು ನೆಕ್ಸ್ಟು ಬರಂಗಿಲ್ಲ ಅಂತ ಶೋಗೆ ಹೇಳ್ಬಿಟ್ಟಿದ್ರಂತೆ. ಏನಕ್ಕೆ ಅಂದರೆ, ಇದಕ್ಕೆ ನಿಜವಾದ ರೀಸನು ಏನು ಅಂದರೆ, ಅವರ ಫ್ಯಾಮಿಲಿ ಇದಕ್ಕೆಲ್ಲ ಅಪೋಸ್ ಮಾಡ್ತಾ ಇದ್ರಂತೆ. ಯಾಕೆಂದರೆ ಅವಳು ಮುಂದೆ ಮದುವೆ ಆಗೋ ಹುಡುಗಿ ಯಾರ್ಯಾರ ಜೊತೆನೋ ಹೆಸರು ತಳಕು ಹಾಕ್ಕೊಂಡ್ರೆ ಅವಳ ಫ್ಯೂಚರ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ರಂತೆ. ಇದು ಎಲ್ಲ ಹೆಣ್ಣೆತ್ತವರ ಕಾಮನ್ನು ಭಯ ಆಗಿರುತ್ತೆ ಬಿಡಿ. ಆದರೆ ಇಂಡಸ್ಟ್ರಿಗೆ ಬಂದರೆ ಇದೆಲ್ಲ ಕಾಮನ್. ಏನಂತೀರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರನ್ನ ಮರಿಬೇಡಿ.